ಮೇಡಮ್ ಹೇಗಿತ್ತು ಮೇಡಮ್ ಫಿಲಂ? ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಈ ಸಿನಿಮಾ ನೋಡಿ. 23 ವರ್ಷ ಆದ ನಂತರ ಈ ಸಿನಿಮಾ ಇನ್ನೊಂದ್ಸಲ ನೋಡಿದಾಗ ಒಂದು ಹೊಸತನ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅಂದರೆ ಇದು ಈ ಸಿನಿಮಾ 23 ಇಯರ್ಸ್ ಬ್ಯಾಕ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಆ್ಯಂಡ್ ಆಫ್ಕೋರ್ಸ್ ಅಪ್ಪು ಸರ್ ನೋಡೋಕ್ಕೆ ನಾನು ಬಂದೆ. ರಮ್ಯಾ ಅವರು ಇವತ್ತು ಬೆಳಗ್ಗೆ ಈ ಸಿನಿಮಾ ನೋಡ್ತೀರಾ ಅಂತ ಕೇಳಿದ ತಕ್ಷಣ ಹೌದಂತ ಹೇಳ್ಬಿಟ್ಟು ನಾನು ಐ ಗ್ರ್ಯಾನ್ ಆ್ಯಂಡ್ ಕೇಮ್ ಬಿಕಾಸ್ ಐ ಥಿಂಕ್ ತುಂಬ ದಿವಸ ಆಯಿತು ಈ ಸಿನಿಮಾ ನೋಡಿ. ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ನೋಡ್ಬೋದು ನಮ್ಮ ಚಿತ್ರಮಂದಿರಲ್ಲಿ ಹೆಂಗೆ ನಡೀತಾ ಇದೆ ಆ್ಯಂಡ್ ಹೌದು ರೆಸ್ಪಾನ್ಸ್ ಇದೆ ಅಂತ. ಅವ್ರ ಫಸ್ಟ್ ಫಿಲ್ಮ್ ನಿಜವಾಗ್ಲೂ ಅವರು ಅದು ಫಸ್ಟ್ ಫಿಲ್ಮ್ ಅಂತಲೇ ಹೇಳೋಕ್ಕೆ ಆಗಲ್ಲ. ಅವ್ರ ಡೆಬ್ಯೂ ಪರ್ಫಾರ್ಮೆನ್ಸಸ್ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಅದಕ್ಕೆ ಐ ಥಿಂಕ್ ಅಪ್ಪು ಸರ್ಗೆ ಪವರ್ ಅಂತ ಹೇಳ್ತಾರೆ, ಪವರ್ ಸ್ಟಾರ್ ಅಂತ ಕರೀತಾರೆ. ಬಿಕಾಸ್ ಆ ಪವರ್ ಇದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ಅವ್ರ ಡೈಲಾಗ್ ಡೆಲಿವರಿ ಆಗಿರಲಿ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಆವಾಗ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರಲಿಲ್ಲ, ಬಟ್ ನಾನು ಥಿಯೇಟರಲ್ಲಿ ಹೋಗಿ ನೋಡಿದ್ದೆ. ಆ್ಯಂಡ್ ಪೂರಿ ಜಗನ್ನಾಥ್ ಈ ಸಿನಿಮಾ ಡೈರೆಕ್ಟ್ ಮಾಡೋದ್ರಿಂದ ಗುರುಕಿರಣ್ ಸರ್ ಈ ಸಾಂಗ್ ಕೊಟ್ಟಿದ್ದಾರೆ. ಈಗಲೂ ಕೂಡ ಈ ಸಾಂಗ್ ಕೇಳಿದ ತಕ್ಷಣ ಅದು ಒಂದು ಕೇಳ್ತಾನೆ ಇರಬೇಕು ಅಂತ ಒಂದು ಸಾಂಗ್ಸ್ಗಳಿದೆ ಈ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಇಟ್ಸ್ ವೆರಿ ಕ್ಯಾಚಿ ನಂಬರ್ಸ್. ಅದು ಸೀನ್ಸ್ ಆಗಿರಲಿ, 2 hours ಹೆಂಗೆ ಹೋಗುತ್ತೆ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಗೊತ್ತಾಗಲ್ಲ. ಇಟ್ಸ್ ಸಚ್ ಅ ಫಾಸ್ಟ್ ಬೇಸ್ಡ್ ಫಿಲ್ಮ್. ಐ ರಿಯಲಿ ಲೈಕ್ ಇಟ್. ಇದು ಅಪ್ಪು ಸಿನಿಮಾ ಆಗಿರಲಿ, ಅಬ್ಬಿ ಸಿನಿಮಾ ಆಗಿರಲಿ, ದೀಸ್ ಆರ್ ಆಲ್ ಎವರ್ಗ್ರೀನ್ ಸಿನಿಮಾಗಳು. ಆ್ಯಂಡ್ ನೋಡ್ತಾ ಇರಬೇಕು ಅಂತ ಒಂದು ಫೀಲಿಂಗ್ ಇರುತ್ತೆ. ಆ್ಯಂಡ್ ಆಫ್ಕೋರ್ಸ್ ನಾನು ಅಪ್ಪು ಸರ್ ಐ ಮೈ ಸೆಲ್ಫ್ ಅ ಬಿಗ್ ಫ್ಯಾನ್. ಆ್ಯಂಡ್ ನಾವೆಲ್ಲರೂ ತುಂಬ ಮಿಸ್ ಮಾಡ್ತಿದ್ದೀವಿ. ಮೇಡಮ್ ಅಪ್ಪು ಸರ್ ಯಾವ ಫಿಲಮ್ ನೆಕ್ಸ್ಟ್ ರಿಲೀಸ್ ಆಗಬೇಕಂತ? ಅದು ಆಬ್ವಿಯಸ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಅಬ್ಬಿ ಸಿನಿಮಾ. ಬಿಕಾಸ್ ರಮ್ಯಾ ಅವರು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅದೇ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಇವತ್ತು ದಟ್ ಅದು ರಿಲೀಸ್ ಆಗಬೇಕು ಅಂತ. ಅದು ನಿಜವಾಗ್ಲೂ ಇನ್ನೊಂದ್ಸಲ ನೋಡಬೇಕಂತ ತುಂಬ ಆಸೆ ಇದೆ ನನಗೆ, ಎಸ್ಪೆಷಲಿ ದೊಡ್ಡ ಸ್ಕ್ರೀನಲ್ಲಿ. ಮೇಡಮ್, ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರಿ ಅಂತ ಕೇಳ್ಪಟ್ಟಿ. ಹೌದು, ಇವಾಗ ಶೂಟಿಂಗ್ ಮೈಸೂರಲ್ಲಿ ಒಂದು ಸ್ಕೆಡ್ಯೂಲ್ ಆಗಿದೆ. ಇವಾಗ ನೆಕ್ಸ್ಟು ರಾಜಸ್ಥಾನಲ್ಲಿ ಏಪ್ರಿಲಲ್ಲಿ ನಡೆಯುತ್ತೆ. ಎಷ್ಟು ಪರ್ಸೆಂಟ್ ಶೂಟಿಂಗ್ ನಿಮ್ಮದು ಪೋರ್ಷನ್? ಆಲ್ರೆಡಿ ಈಗಾಗಲೇ ಒಂದು 20% ಆಗಿದೆ ನನ್ನದು. ಇನ್ನು ಕೆಲವು 80% ಬ್ಯಾಲೆನ್ಸ್ ಇದೆ. ಅದೇ ಮೇಡಮ್, ಇವಾಗ ಡೆವಿಲ್ ಶೂಟಿಂಗ್ ಅಲ್ಲಿ ದರ್ಶನ್ ಸರ್ ಭೇಟಿ ಆಗಿದ್ರಾ? ಏನು ಭೇಟಿ ಆಗಿದ್ದೀವಿ. ಸೊ ಥ್ಯಾಂಕ್ ಯು ಸೊ ಮಚ್.